ಮಂತ್ರಾಲಯಕ್ಕೆ ಹೋದಾಗ ತುಂಬಾ ಜನ ಹೊರಗಡೆ ಮಲಗ್ತಾರೆ. ಬಹುಶಃ ನನ್ನ ಅಹಂ ಅಲ್ಲಿಗೆ ಕ್ಲಿಯರ್ ಆಗುತ್ತೆ, ನಾನು ಏನೂ ಇಲ್ಲದೆ ಬೆಡ್ ಗಿಡ್ ಇಲ್ಲದೆ ಏನಿಲ್ಲದೆ ಆರಾಮಾಗಿ ನೆಲದ ಮೇಲೆ ಮಲ್ಕೊಂತೀನಿ ಅಂತಾನು ತುಂಬಾ ಜನ ಮಾತಾಡೋರನ್ನ ನಾನು ನೋಡಿ. ಆ ಮಲ್ಗೋದ್ರಿಂದನೂ ಒಂದಿಷ್ಟು ಬೆನಿಫಿಟ್ ಸಿಗುತ್ತಾ? ಈ ಜಾಗೃತ, ಸ್ವಪ್ನ, ಸುಷುಪ್ತ ಅನ್ನೋ 3 ಅವಸ್ಥೆಗಳು. ಜಾಗೃತ ಅವಸ್ಥೆ ಅಂದ್ರೆ ಈಗ ನಾವೇನಿದೀವಲ್ಲ ಇದು, ಸ್ವಪ್ನಾವಸ್ಥೆ ಅಂದ್ರೆ ಏನ್ ಕನ್ಸು ಕಾಣ್ತೀವಲ್ಲ ಅದು, ಸುಷುಪ್ತ ಅವಸ್ಥೆ ಅಂದ್ರೆ ಸಂಪೂರ್ಣ ಗಾಢ ನಿದ್ರೆಯಲ್ಲಿ ಇರ್ತದೆ. ಈ 3 ಅವಸ್ಥೆಯಲ್ಲೂ ನಾವು ರಾಯರ ಸ್ಮರಣೆಯಲ್ಲೇ ಇರಬೇಕು ಅನ್ನೋದ್ರ ಪ್ರತೀಕ ಅದು. ದರಿದ್ರ ಲಕ್ಷ್ಮಿ ರಾಯರ ಹತ್ರ ಬಂದಿದ್ಲು ಅಂತ ನಾನು ಕೇಳ್ಪಟ್ಟಿದ್ದೆ, ಅದು ನಿಜಾನ? ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗೂ 12 ವರ್ಷ ಅತ್ಯಂತ ಕ್ರೂಷಿಯಲ್ ಟೈಮ್ ಅಂತ ಬರುತ್ತೆ. ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ 4 ವರ್ಷ ಅವನೊಂದು ತುಂಡು ಮಾಡುತ್ತದು. ಭಗವಂತ ಭೂಲೋಕಕ್ಕೆ ಬಂದಾಗ ಕೃಷ್ಣಾವತಾರದೊಳಗೆ ಅಪವಾದ ತಗೊಂಡ, ರಾಮಾವತಾರದೊಳಗೆ ವನವಾಸ ಕಂಡ. ರಾಯರು ಅದನ್ನು ನಮಗೆ ಮಾಡಿ ತೋರಿಸಿದ್ರು. ಈಗ ನಿಮಗೆ ಏನಾದರೂ ಕಷ್ಟ ಅನ್ನೋದು ಬಂತು ಅಂದರೆ ಅಯ್ಯೋ ಕಷ್ಟ ಬಂತು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಪ್ಪ. ಕಷ್ಟ ತಗೊಂಡು ನೋಡು ಭಗವಂತ ನಿನ್ನ ಅನುಗ್ರಹ ಇದ್ದಿದ್ದಕ್ಕೆ ಈ ಕಷ್ಟ ಕಮ್ಮಿ ಬಾಧಿಸ್ತಿದೆ ಅಂತ ಅಂದ್ಕೊಳ್ರಿ. ಅವಾಗ ಕಷ್ಟಕ್ಕಿಂತ ನೀವು ದೇವರನ್ನ ಜಾಸ್ತಿ ಮೇಲೆ ಇಟ್ಟಂಗಾಗತ್ತೆ. ಸೃಷ್ಟಿಯಲ್ಲಾಗೋ ಪ್ರತಿಯೊಂದು ಕೂಡ ಒಂದು ಕ್ಯಾಲ್ಕುಲೇಷನ್ ಮೇಲೇ ಆಗೋದು. ಯಾವುದು ಗೌಣವಾಗಿ ಸುಮ್ಮನೆ ಒಂದು ಫೇಕ್ ಆರ್ಟಲ್ಲಿ ಆಗಲ್ಲ. ಅದು ಸದ್ವಿಚಾರ, ಸದ್ಗುಣ, ವಿಶ್ವಾಸ, ತಾಳ್ಮೆ, ಈ 4 ಕರೆಕ್ಟ್ ಇದ್ಬಿಡ್ತು ಅಂದರೆ ನಮಗೆ ಬೇಕಾಗಿದ್ದೆಲ್ಲ ನಮ್ಮ ಹತ್ರನೇ ಬರುತ್ತೆ. ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಆದಾಗ್ಲೇ ಅದರ ರಾಯರೇ ನಮ್ಮನ್ನು ಕರೆಸ್ಕೊಂಡ್ಬಿಟ್ಟಿರ್ತಾರೆ. ನಮಗೇನು ಕೊಡಬೇಕು, ನಮಗೇನು ಕೊಡಬಾರ್ದು, ಎಷ್ಟು ಕೊಡಬೇಕು, ಎಷ್ಟು ಅರ್ಥ ಮಾಡಿಸ್ಬೇಕು, ಅದೆಲ್ಲದನ್ನು ರಾಯರು ನಮಗೆ ಸಂಪೂರ್ಣ ಕೊಟ್ಟು ಆಶೀರ್ವಾದ ಮಾಡಿ ಅದರ ಜ್ಞಾನ ಕೊಟ್ಟು ಕಳಿಸ್ತಾರೆ. ಆದರೆ ನಮ್ಮಲ್ಲಿ ಏನಿರಬೇಕು ಅಂದರೆ ಹೌದು ಅದು ರಾಯರು ಕೊಟ್ಟಿದ್ದು ಅನ್ನೋ ಉದಾರತೆ, ಒಪ್ಕೊಳ್ಳೋ ಅಂತ ಜ್ಞಾನ ಇರಬೇಕು. ಒಬ್ಬ ಬಹಳ ದೊಡ್ಡ ದುಡ್ಡು ತೊಗೊಂಬಂದಿದ್ದಂತೆ ರಾಯರಿಗೆ ಹಾಕಬೇಕು ಅಂತ. ಹಾಕಕ್ಕೆ ಬಂದಂಥ ವ್ಯಕ್ತಿಗೆ ರಾಯರು ಹೇಳಿದ್ರದ್ದು ಕನ್ಸಲ್ಲಿ ಬಂದು, ನಾ ಹೇಳೋವರೆಗೂ ಹಾಕ್ಬೇಡ ಅಂತ. ಆಮೇಲೆ ಅದೇ ಕಾಲದಲ್ಲಿ ಒಬ್ಬರು ಅಲ್ಲಿ ಏನೋ ದುಡ್ಡಿನ ಅಪೇಕ್ಷೆಯಿಂದ ರಾಯರು ಬಂದಿದ್ರಂತೆ. ಟ್ರೀಟ್ಮೆಂಟಿಗೋ ಮಗಳು ಮದುವೆ ಏನೋ ಒಂದು ಇಂಥ ವಿಚಾರಕ್ಕೆ ಬಂದಿದ್ರು. ಅವರಿಗೆ ದುಡ್ಡು ಬೇಕೇ ಬೇಕಿತ್ತು. ರಾಯರು ಬಂದು ಹೇಳಿದ್ರಂತೆ, ನೀನು ಒಂದು ಕೆಲಸ ಮಾಡೋ, ಆ ದುಡ್ಡು ಅವನಿಗೆ ಕೊಟ್ಬಿಡು ಅಂತ. ಹೌದು, ನೀನು ಬಂದು ನಿನಗೆ ಕೊಡು ಅಂತ ಹೇಳಿದ್ರಪ್ಪ, ದುಡ್ಡು ತಗೋ ಅಂತ. ಆಮೇಲೆ ಮಲಗಿದಂತೆ. ಅವತ್ತು ರಾಯರು ಬಂದು ಹೇಳಿದಂತೆ, ನನ್ನ ಗಂಟೆದು ಒಂದು 4 ಮುರಿದಿದೆ, ಅದೊಂದು ಸ್ವಲ್ಪ ಹಾಕ್ಸ್ಕೊಟ್ಟು ಹೋಗು ಅಂತ. ಅವ್ನು ಹಾಕಕ್ಕೆ ಬಂದಿದ್ದು ಭಾಳ ದೊಡ್ಡ ಅಮೌಂಟು. ರಾಯರು ಅವನ ಹತ್ರ ಸ್ವೀಕಾರ ಮಾಡಿದ ಆಣೆ. ಹಿಂಗೆ ರಾಯರು ಯಾವಾಗ ಯಾರಿಂದ ಏನು ಸೇವೆ ತಗೋತಾರೆ ಅಂತ ನೀವು ಹೇಳಕ್ಕೆ ಆಗಲ್ಲ. ಗಂಡನಿಗೆ ಆರೋಗ್ಯ ಏನೂ ಸರಿ ಇಲ್ಲ, ಆ ಕಾರಣಕ್ಕೆ ಅವ್ರು ರಾಯರಲ್ಲಿ ಗಂಡನಿಗೆ ಒಳ್ಳೆ ಆರೋಗ್ಯ ಸಿಗಲಿ ಅನ್ನೋ ಕಾರಣಕ್ಕೆ ರಾಯರ ಸೇವೆ ಮಾಡಕ್ಕೆ ಬಂದಿದ್ದಾರೆ. ಈ ಹೆಂಡತಿ ಸ್ನಾನ ಮಾಡುವಾಗ ಆ ತಾಯಿ ಪಾಪ ಮುಳುಗಿ ಹಾಕಿದಾಗ ಏನೋ ಅಚಾತುರ್ಯದಿಂದ ಮಾಂಗಲ್ಯ ಹೋಗ್ಬಿಟ್ಟಿದೆ. ಇವಳು ಬಂದಿದ್ದು ಗಂಡನ ಆಯಸ್ ಗಟ್ಟಿಯಾಗಲಿ ಅಂತ ಕೇಳಕ್ಕೆ, ಹೋಗಿದ್ದು ಮಾಂಗಲ್ಯ. ಅವಳ ಎರಡನ್ನೂ ಸೇರಿಸ್ಕೊಂಡು ಬಹಳ ರೋದನೆ ಮಾಡೋಕ್ಕೆ ಶುರು ಮಾಡ್ಬಿಟ್ಲಂತೆ. ಕೊನೆಗಲ್ಲಿ ಯಾರೋ ಒಬ್ಬರು ಜಾಗಕ್ಕೆ ಸ್ನಾನ ಮಾಡೋಕ್ಕೆ ಬಂದವರು, ಅಲ್ಲಮ್ಮ ನೀನು ಮಾಂಗಲ್ಯ ಸಿಗಬೇಕು ಅಂತಂದು ನದಿಯಲ್ಲಿ ಕೂತ್ರೇನಾಗುತ್ತೆ, ಮುಳುಗಿದ್ರೆ ಸಿಗತ್ತೆ. ಅದು ಮುಳುಗಿದ್ರೆ ಎಕ್ಸಾಕ್ಟ್ 3ನೇ ಮುಳುಗಿ ಹಾಕೋದಕ್ಕೆ ಅವಳ ಕೈಗೆ ಅವಳದೇ ಮಾಂಗಲ್ಯ ಸಿಕ್ತಂತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೃಷ್ಟಿಯಲ್ಲಾಗೋ ಪ್ರತಿಯೊಂದು ಕೂಡ ಒಂದು ಕ್ಯಾಲ್ಕುಲೇಷನ್ ಮೇಲೇ ಆಗೋದು. ಯಾವುದು ಗೌಣವಾಗಿ ಸುಮ್ಮನೆ ಒಂದು ಫೇಕ್ ಆರ್ಟಲ್ಲಿ ಆಗಲ್ಲ. ಅದು ಎಲ್ಲದಕ್ಕೂ ಅದರದ್ದೇ ಆದ ಕ್ಯಾಲ್ಕುಲೇಷನ್ ಇದೆ. ನಾವು ಆ ಕ್ಯಾಲ್ಕುಲೇಷನಿಗೆ ತಕ್ಕಂತೆ ಬದುಕ್ಬಿಟ್ರೆ, ಆ ಕ್ಯಾಲ್ಕುಲೇಷನಿಗೆ ತಕ್ಕಂತೆ ಬದುಕೋದೇನು ಅಂದರೆ ಅದು ಹೇಳಿದ್ದಾನೆ, ಸದ್ವಿಚಾರ, ಸದ್ಗುಣ, ವಿಶ್ವಾಸ, ತಾಳ್ಮೆ, ಈ 4 ಕರೆಕ್ಟ್ ಇದ್ಬಿಡ್ತು ಅಂದರೆ ನಮಗೆ ಬೇಕಾಗಿದ್ದೆಲ್ಲ ನಮ್ಮ ಹತ್ರನೇ ಬರುತ್ತೆ, ತಾನೇ ಬರುತ್ತೆ. ಕರೆಕ್ಟ್. ನೀವು ಏನು ಹುಡ್ಕೊಂಡು ಹೋಗೋ ಅಗತ್ಯನೇ ಇಲ್ಲ. ಕರೆಕ್ಟ್. ಈಗ ನೋಡಿ, ನಾವೆಲ್ಲ ಈ ಶತಮಾನದಲ್ಲಿ ಇದ್ದೀವಿ, ಆಯಿತಾ? ನಾವಿವತ್ತು ಎಲ್ಲೋ US ಅಲ್ಲಿ ಕೂತವರಿಗೆ ಒಂದು ಏನೋ ಅರ್ಜೆಂಟ್ ಒಂದು ವಿಚಾರ ಕಳಿಸ್ಬೇಕು ಅಂದರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಕಳಿಸ್ತೀವಿ ನಾವು. ಹೌದಾ? ವಾಟ್ಸಪ್ ಮುಖಾಂತರನೋ ಸ್ಕೈಪ್ ಮುಖಾಂತರನೋ ಕಳಿಸ್ತೀವಿ, ಟಕ್ ಅಂತ ಹೋಗುತ್ತೆ. ಅದು ವಿತಿನ್ ನೋ ಟೈಮ್ ಅವ್ರಿಗೆ ಡೆಲಿವರಿ ಆಗುತ್ತೆ. ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ, ಅವ್ರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ಇದು ಹೆಂಗೆ ಸಾಧ್ಯ ಆಯಿತು? ಅಂದರೆ ಆ ವಿಶ್ವಾಸ. ಹೌದು, ನಾವು ಕಳಿಸ್ತೀವಿ. ಈ ಅದಕ್ಕೆ ಕೃತಯುಗಕ್ಕಿಂತ, ತ್ರೇತಾಯುಗಕ್ಕಿಂತ, ದ್ವಾಪರಯುಗಕ್ಕಿಂತ ಕಲಿಯುಗ ಯಾಕೆ ಶ್ರೇಷ್ಠ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಭಗವಂತ ಇಷ್ಟೆಲ್ಲ ಅನುಕೂಲತೆಗಳನ್ನು ಕೊಡ್ತಾನೆ ನಿಮಗೆ. ಈಗ ನೀವು ಇದನ್ನು ಉಪಯೋಗಿಸ್ಕೊಂಡು ಒಬ್ಬ ಕ್ಲೈಂಟಿಗೆ ವಾಯ್ಸ್ ನೋಟಲ್ಲಿ ದಿವಸ ಶ್ರೀರಾಘವೇಂದ್ರ ನಮ ಹೇಳಪ್ಪ ಅಂತಲೂ ಕಳಿಸ್ಬೋದು. ಹೌದಾ? ನೀನು ಯಾವ ಕಾರಣಕ್ಕೂ ಇಂಡಿಯಾಗೆ ಬರಬೇಡ ಅಂತಲೂ ಕಳಿಸ್ಬೋದು. ಹೌದಾ? ಹೌದು. ಉಪಯೋಗಿಸ್ಕೊಳ್ಳೋದು ಹೆಂಗಿರುತ್ತೆ ಅದು ನಮ್ಮ ಕೈಯಲ್ಲಿ ಬಿಟ್ಟಿರುತ್ತೆ. ನಾವು ಯೋಗ ಚಾಯ್ಸ್ ಮಾಡ್ತೀವೋ, ಭೋಗ ಚಾಯ್ಸ್ ಮಾಡ್ತೀವೋ, ಉಪಕಾರ ಚಾಯ್ಸ್ ಮಾಡ್ತೀವೋ, ಕರ್ಮ ಚಾಯ್ಸ್ ಮಾಡ್ತೀವೋ, ಇದನ್ನು ನಾವು ಈಗ ನೀವು ಹೇಳಿದ್ರಲ್ಲ, ನಾವು ರಾಯರನ್ನು ನಂಬಿದ ದಿವಸದಿಂದ ನಮ್ಮ ಕೈಯಲ್ಲಿ ರಾಯರು ತಪ್ಪು ಮಾಡ್ಲಿಕ್ಕೆ ಬಿಟ್ಟಿಲ್ಲ ಅಥವಾ ಮಾಡ್ಲಿಕ್ಕೆ ನಾವು ಹೆದರ್ತೀವಿ ಅಂತ. ಇದೇ ಕಾರಣಕ್ಕೆ ರಾಯರು ಇಷ್ಟು ಲೋಕಮಾನ್ಯರು. ಅವರು ತಮ್ಮ ನೆಟ್ವರ್ಕಲ್ಲಿ ಬಂದಿರತಕ್ಕಂಥ ಜನನ್ನ ಯಾವ ಕಾರಣಕ್ಕೂ ಭೋಗದ ಕಡೆ, ಕರ್ಮದ ಕಡೆ ಬಿಡಲ್ಲ. ಅವ್ರು ಯೋಗನೇ ಕೊಡ್ತಾರೆ, ಪುಣ್ಯನೇ ಕೊಡ್ತಾರೆ, ಒಳ್ಳೆಯದನ್ನೇ ಮಾಡಿಸ್ತಾರೆ. ಸ್ವಲ್ಪ ತಡ ಆಗ್ಬೋದಷ್ಟೇ,
ಆದರೆ ಅಷ್ಟು ದಿವಸದ ತಾಳ್ಮೆಗೆ ಊರ್ಜಿತವಾಗಿರ್ತಕ್ಕಂಥ ಒಂದು ಉಪಹಾರವನ್ನೇ ಕೊಡ್ತಾರೆ ಅವರು. ಅದು ಮಾತ್ರ ಸತ್ಯ. ನಿಜ ನಿಜ. ಈಗ ಮಂತ್ರಾಲಯಕ್ಕೆ ಹೋದಾಗ ತುಂಬ ಜನ ಹೊರಗಡೆ ಮಲಗ್ತಾರೆ. ಬಹುಶಃ ಆ ಮಲಗುವುದು ಕೂಡ ಒಂದು ಒಳ್ಳೆಯದು ಅನ್ನುವಂಥ ಕಲ್ಪನೆ, ಅಥವಾ ನನ್ನ ಅಹಂ ಅಲ್ಲಿಗೆ ಕ್ಲಿಯರ್ ಆಗುತ್ತೆ, ನಾನು ಏನೂ ಇಲ್ಲದೆ ಬೆಡ್ ಗಿಡ್ ಇಲ್ಲದೆ ಏನಿಲ್ಲದೆ ಆರಾಮಾಗಿ ನೆಲದ ಮೇಲೆ ಮಲ್ಕೊತೀನಿ ಅಂತಲೂ ತುಂಬ ಜನ ಮಾತಾಡೋರನ್ನ ನಾನು ನೋಡಿದ್ದೆ. ಆಮೇಲೆ ಒಂದಿಷ್ಟು ಜನ ಸೇವೆ ಮಾಡೋದಕ್ಕೂ ಕೂಡ ಮಂತ್ರಾಲಯಕ್ಕೆ ಹೋಗ್ತಾರೆ. ಅಂದರೆ ವಿಶೇಷವಾಗಿ ನಾನು ರಾಯರಿಗೆ ಸೇವೆ ಮಾಡ್ತೀನಿ. ಈಗ ಮಂತ್ರಾಲಯದ ಹೊರಭಾಗದಲ್ಲಿ ಮಲಗ್ತಾರಲ್ಲ, ಅದು ಪರಂಪರೆ ಹಿಂದೆಯಿಂದನೂ ಬಂದಿರಬಹುದು ಅಂತ ಅನ್ಕೊಂತೀನಿ. ಈಗ ಒಂದಿಷ್ಟು ಒಳ್ಳೆ ಜಾಗ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಿಂದೆನೂ ಜಾಗ ಚೆನ್ನಾಗಿಲ್ಲ ಅಂದ್ರೂ ಅಲ್ಲಿ ಒಂದಿಷ್ಟು ಜನ ಮಲಗ್ತಾ ಇದ್ರು. ಆ ಮಲಗೋದ್ರಿಂದನೂ ಒಂದಿಷ್ಟು ಬೆನಿಫಿಟ್ ಸಿಗುತ್ತಾ? ಅಂದ್ರೆ ನೋಡಿ, ಈಗ ನಾವು ಈ ಜಾಗೃತ, ಸ್ವಪ್ನ, ಸುಷುಪ್ತ ಅನ್ನೋ 3 ಅವಸ್ಥೆಗಳು ನಮ್ಮ ಇಡೀ ಒಬ್ಬ ಮನುಷ್ಯನಿಗೆ ಪ್ರತಿನಿತ್ಯದಲ್ಲಿ ಆಗ್ತಕ್ಕಂಥ 3 ಅವಸ್ಥೆ ಇದು. ಜಾಗೃತ ಅವಸ್ಥೆ ಅಂದ್ರೆ ಈಗ ನಾವೇನಿದೀವಲ್ಲ ಇದು, ಸ್ವಪ್ನಾವಸ್ಥೆ ಅಂದ್ರೆ ಏನ್ ಕನ್ಸು ಕಾಣ್ತೀವಲ್ಲ ಅದು, ಸುಷುಪ್ತ ಅವಸ್ಥೆ ಅಂದ್ರೆ ಸಂಪೂರ್ಣ ಗಾಢ ನಿದ್ರೆಯಲ್ಲಿರ್ತಕ್ಕಂಥ. ಈ 3 ಅವಸ್ಥೆಯಲ್ಲೂ ನಾವು ರಾಯರ ಸ್ಮರಣೆಯಲ್ಲೇ ಇರಬೇಕು ಅನ್ನೋದ್ರ ಪ್ರತೀಕ ಅದು. ಓಕೆ, ಹಾ ಹಾ, ಹೊರಗಡೆ ಮಲಗಿದ್ರೆ ಹೌದು, ಮಲಗೋದು. ಹಾ, ಮುಂಚಿನಿಂದನೂ ಹೆಂಗಿತ್ತು ಅಂದ್ರೆ, ನಾನು ಅವತ್ತು ಹೇಳಿದೆ ಈಗಿನ ಸ್ವಾಮಿಗಳ ಅಜ್ಜ ಸೂಜೇಂದ್ರ ತೀರ್ಥರು ಅವ್ರು ಪ್ರತಿಯೊಬ್ಬರನ್ನು ಬಂದು ವಿಚಾರಿಸಿ, ನೀನ್ ಏನಕ್ಕೆ ಬಂದಿದ್ಯಾ, ಯಾವ ಊರಿಂದ ಬಂದಿದ್ಯಾ, ಎಷ್ಟು ದಿವಸ ಸೇವಾ ಮಾಡೋನಿದ್ಯಾ, ಇದನ್ನೆಲ್ಲ ಕೇಳ್ತಿದ್ರಂತವ್ರು. ರಾತ್ರಿ ಎಲ್ಲ ಪರಿಕ್ರಮ ಮಾಡ್ಕೊಂಡು ಬಂದು ಭಕ್ತರನ್ನು ಮಾತಾಡ್ಸೋರಂತವ್ರು. ಇರು, ಒಳ್ಳೇದಾಗತ್ತೆ, ಊಟ ಮಾಡ್ಕೊಂಡು ಹೋಗು, ರಾಮದೇವ್ರ ಪೂಜೆ ನೋಡಿ ದರ್ಶನ ಮಾಡು, ರಾಯರ ಪ್ರಸಾದ ಮಾಡ್ತಾರೆ, ಹಿಂಗೆ ಹೇಳೋರಂತವ್ರು. ಈಗಿನ ಸ್ವಾಮಿಗಳು ಅದನ್ನ ಮಾಡ್ತಾರೆ ಎಲ್ಲ ಭಕ್ತರಿಗೂ. ಯಾಕೆ ಆ ಪರಿಪಾಠ ಬಂತು ಅಂದ್ರೆ, ನಾವು ರಾಯರ ಆ ಒಂದು ಏನು ಆರ ಇದೆ ಅದರಲ್ಲೇ ಇದ್ದು ಬಿಡೋಣ ಸುಮ್ಮನೆ. ಯಾಕೆ ಹೊರಗಡೆ ಹೋಗಿ ನಾವು ಬೇರೆ ಕರ್ಮಗಳನ್ನು ಹಚ್ಕೋಬೇಕು? ಈಗ ನಾನು ಬಂದಿರೋದು ಇದಕ್ಕೆ 3 ದಿವಸ ರಾಯರಲ್ಲಿ ಪ್ರದಕ್ಷಿಣೆ ಹಾಕಿ ಹೋಗ್ಬೇಕು ಅನ್ನೋದು 3 ದಿವಸ ಬಂದಿದ್ದೀನಿ. ಹಿಂಗಿದ್ದಾಗ ಈ ಕೆಲವೊಬ್ರು ಪ್ರದಕ್ಷಿಣೆ ಸೇವೆಗೆ ಅಂತ ಬರ್ತಾರೆ, ಕೆಲವು ಜಪಗಳನ್ನ ಇಷ್ಟು ಲಕ್ಷ ಇಷ್ಟು ಸಾವಿರ ಜಪ ಮಾಡ್ಲಿಕ್ಕೆ ಅಂತ ಬರ್ತಾರೆ, ಕೆಲವೊಬ್ರು ಇಂಥ ಗ್ರಂಥಗಳನ್ನ ಪಾರಾಯಣ ಮಾಡಕ್ಕೆ ಅದಕ್ಕೆ ಅಂತ ಬರ್ತಾರೆ, ಕೆಲವೊಬ್ರು ಅಲ್ಲಿ ಬಂದಿರೋ ಭಕ್ತರಿಗೆ ಸೇವೆ ಮಾಡಕ್ಕಂತ ಬರ್ತಾರೆ. ಹಿಂಗೆ ಹೇಳಿದ್ನಲ್ಲ, ನಮ್ಮ ರಾಯರಿಗೂ ಇರತಕ್ಕಂತ ಆ ಒಂದು ಅವಿನಾವ ಭಾವ ಸಂಬಂಧ ಏನಿದೆ, ರಾಯರು ಯಾರಿಗೆ ಯಾವ ಬಗೆಯೊಳಗೆ ಏನ್ ಸೇವೆ ಪ್ರೇರಣೆ ಮಾಡ್ತಾರೆ ಅಂತ ಇದುವರೆಗೂ ಅದನ್ನು ಕಂಡು ಹಿಡಿಯಕ್ಕೆ ಯಾರ ಕೈಯಲ್ಲೂ ಆಗಿಲ್ಲ. ಬಹಳ ಹಿಂದೆ ಹೇಳೋ ಒಂದು ಕತೆ ನನಗೆ ನೆನಪಿಗೆ ಬರುತ್ತೆ. ಒಬ್ಬ ಬಹಳ ದೊಡ್ಡ ದುಡ್ಡು ತಗೊಂಬಂದಿದ್ದಂತೆ, ಆಯ್ತಾ, ರಾಯರಿಗೆ ಹಾಕ್ಬೇಕು ಅಂತ. ಹಾಕಕ್ ಬಂದಂತ ವ್ಯಕ್ತಿಗೆ ರಾಯರು ಹೇಳಿದ್ರ ಕನ್ಸಲ್ ಬಂದು, ನಾ ಹೇಳೋವರೆಗೂ ಹಾಕ್ಬೇಡ ಅಂತಂದು. ಇವನು ಆ ದುಡ್ಡು ಹಾಕ್ಬೇಕು ಅಂತ ಬಂದ್ಬಿಟ್ಟು ಕಾಯ್ಬೇಕಿಲ್ಲ ಆ ದುಡ್ಡನ್ನ, ದೊಡ್ಡ ಅಮೌಂಟ್ ಅದು ಆಗಿನ ಕಾಲಕ್ಕೆ. ಆಮೇಲೆ ಅದೇ ಕಾಲದಲ್ಲಿ ಒಬ್ರು ಅಲ್ಲಿ ಏನೋ ದುಡ್ಡಿನ ಅಪೇಕ್ಷೆಯಿಂದ ರಾಯರಲ್ಲಿ ಬಂದಿದ್ರಂತೆ, ಟ್ರೀಟ್ಮೆಂಟಿಗೋ ಮಗಳು ಮದುವೆ ಏನೋ ಒಂದು ಇಂಥ ವಿಚಾರಕ್ಕೆ ಬಂದಿದ್ರು. ಅವರಿಗೆ ದುಡ್ಡು ಬೇಕಿತ್ತು, ಇವನಿಗೆ ದುಡ್ಡು ಹಾಕ್ಲೇಬೇಕಿತ್ತು. ರಾಯರು ಬಂದು ಹೇಳಿದ್ರಂತೆ, ನೀನು ಒಂದು ಕೆಲಸ ಮಾಡೋ, ಆ ದುಡ್ಡು ಅವನಿಗೆ ಕೊಟ್ಬಿಡು ಅಂತಂದು. ಸರಿ, ಇವನು ನಮ್ದ ವಿಶ್ವಾಸ ಅದು, ಹೌದು ನೀನು ನಿನಗೆ ಕೊಡು ಅಂತ ಹೇಳಿದ್ರಪ್ಪ, ದುಡ್ಡು ತಗೋ ಅಂತ. ಆಮೇಲೆ ಮಲಗಿದಂತೆ. ಅವತ್ತು ರಾಯರು ಬಂದು ಹೇಳಿದಂತೆ, ನನ್ನ ಗಂಟೆದು ಒಂದು ನಾಲ್ಗೆ ಮುರಿದಿದೆ, ಅದೊಂದು ಸ್ವಲ್ಪ ಹಾಕ್ಸ್ಕೊಟ್ಟು ಹೋಗು ಅಂತ. ಆಗಿನ ಕಾಲಕ್ಕೆ ಆಣೆ ಲೆಕ್ಕ ಅದು. ಅವ್ನು ಹಾಕಕ್ ಬಂದಿದ್ದು ಬಹಳ ದೊಡ್ಡ ಅಮೌಂಟು, ರಾಯರ ಅವನ ಹತ್ರ ಸ್ವೀಕಾರ ಮಾಡಿದ ಆಣೆ. ಅಂದ್ರೆ ಹಿಂಗೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಅಕ್ಯುರೇಟ್ ಆಗಿ ನಾನು ನಿಮ್ಗೆ ಅದನ್ನೇ ಹೇಳಿಲ್ಲ, ಆ ಥರ ನಡೆದಿದ್ದು ಒಂದು ಇನ್ಸಿಡೆಂಟ್ ಇದೆ ನಿಯರ್ ಬೈ ಟು ದಟ್. ಹಿಂಗೆ ರಾಯರು ಯಾವಾಗ ಯಾರಿಂದ ಏನ್ ಸೇವೆ ತಗೋತಾರೆ ಅಂತ ನೀವು ಹೇಳಕ್ಕೆ ಆಗಲ್ಲ. ಬಹಳ ರೋಚಕವಾಗಿರ್ತಕ್ಕಂಥ ಇನ್ನೊಂದು ಘಟನೆ ಏನು ಅಂದ್ರೆ, ಈಗ ಬಹಳ ರೀಸೆಂಟ್ ಆಗಿ ಒಂದು 10-15 ವರ್ಷದ ಹಿಂದೆ ನಾನು ಕೇಳಿದ್ದು ಬಹಳ ರೀಸೆಂಟ್ ಆಗಿ, ಈ ಒಂದು 10-15 ವರ್ಷದಲ್ಲಿ ಈ ಘಟನೆ ನಡೆದಿರ್ಬೋದು, ನಾನು ಕಿವಿಯಾರ ಕೇಳಿದ್ದು. ಆಯ್ತಾ, ಯಾವ ಒಬ್ಬ ದಂಪತಿಗಳು ರಾಯರ ಸೇವೆ ಮಾಡ್ಲಿಕ್ಕೆ ಅಂತ ಮಂತ್ರಾಲಯಕ್ಕೆ ಬಂದಿದ್ದಾರೆ. ಮಂತ್ರಾಲಯಕ್ಕೆ ಬಂದು ಗಂಡನಿಗೆ ಆರೋಗ್ಯ ಏನೂ ಸರಿ ಇಲ್ಲ, ಆ ಕಾರಣಕ್ಕೆ ಅವ್ರು ರಾಯರಲ್ಲಿ ಗಂಡನಿಗೆ ಒಳ್ಳೆ ಆರೋಗ್ಯ ಸಿಗಲಿ ಅನ್ನೋ ಕಾರಣಕ್ಕೆ ರಾಯರ ಸೇವೆ ಮಾಡಕ್ ಬಂದಿದ್ದಾರೆ. ಮಾಮೂಲಾಗಿ ಜನದ ಒಂದು ಮುಂಚೆಯಿಂದನೂ ಬಂದಿರತಕ್ಕಂಥ ಆಚರಣೆ ಏನಂದ್ರೆ, ರಾಯರನ್ನು ಕಾಣೋಕ್ಕಿಂತ ಮುಂಚೆ ತುಂಗಭದ್ರಾ ನದಿ ಸ್ನಾನ, ಎಲ್ಲರೂ ತುಂಗೆ ಸ್ನಾನ ಮಾಡ್ತಾರೆ. ಆ ಸ್ನಾನಕ್ಕೆ ಹೋಗಿದ್ದಾರೆ ಈ ದಂಪತಿಗಳು. ಗಂಡನ ಸ್ನಾನ ಆಗಿದೆ, ಅವರು ದಂಡೆ ಮೇಲೆ ಕೂತಿದ್ದಾರೆ. ಈ ಹೆಂಡತಿ ಸ್ನಾನ ಮಾಡುವಾಗ ಆ ತಾಯಿ ಪಾಪ ಮುಳುಗ್ ಹಾಕಿದಾಗ ಏನೋ ಅಚಾತುರ್ಯದಿಂದ ಮಾಂಗಲ್ಯ ಹೋಗ್ಬಿಟ್ಟಿದೆ. ಇವಳು ಬಂದಿದ್ದು ಗಂಡನ ಆಯಸ್ ಗಟ್ಟಿಯಾಗ್ಲಿ ಅಂತ ಕೇಳಕ್ಕೆ, ಹೋಗಿದ್ದು ಮಾಂಗಲ್ಯ. ಅವಳ ಎರಡನ್ನೂ ಸೇರಿಸ್ಕೊಂಡು ಬಹಳ ರೋದನೆ ಮಾಡೋಕೆ ಶುರು ಮಾಡ್ಬಿಟ್ಲಂತೆ. ಇಲ್ಲ, ಇದು ಬಹಳ ರಗಳೆ ಆಯಿತು, ನಾನು ನನ್ನ ಗಂಡನ ಆಯಸ್ ಕೇಳಕ್ಕಂತ ರಾಯರ ಹತ್ರ ಬಂದಿದ್ದೆ, ಮಾಂಗಲ್ಯನೇ ಹೋಗ್ಬಿಡ್ತು, ಇನ್ನೇನು ನನ್ನ ಗಂಡ ಬದುಕಲ್ಲ. ಹಂಗಾರೆ ನನ್ನ ಗಂಡ ಬದುಕಲ್ಲ ಅಂದ್ರೆ ನಾನು ಯಾಕೆ ಬದುಕಬೇಕು? ನಾನು ಯಾವ ಕಾರಣಕ್ಕೂ ನನ್ನ ಕೈಯಲ್ಲಿ ಇದನ್ನು ತಡ್ಕೊಳಕ್ಕೆ ಆಗಲ್ಲ, ನಾನು ಇಲ್ಲೇ ಮುಳುಗ್ ಸತ್ತೋಗ್ಬಿಡ್ತೀನಿ. ಹಿಂಗೆ ಶುರು ಆಯ್ತದ ಕತೆ. ಆಮೇಲೆ ಅಲ್ಲಿರೋ ಜನ ಸಮಾಧಾನ ಮಾಡಿದ್ರು, ಇಲ್ಲಮ್ಮ ಹಂಗೆಲ್ಲ ಆಗ್ತವೆ, ಅದೇನು
ಏನಾಯ್ತು ಬಿಡು, ಮರುಮಾಂಗಲ್ಯ ಧಾರಣೆ ಮಾಡಿಸ್ಬೋದು, ನೀನೇನು ಚಿಂತೆ ಮಾಡಬೇಡ, ಯಾರಿಗೆ ಗೊತ್ತು ನಿನ್ನ ಗಂಡನಿಗೆ ಮತ್ತೆ ಹೊಸ ಆಯಸ್ಸು ಕೊಡ್ತಾರೆ ರಾಯರು, ಇಲ್ಲಿ ಬಂದವ್ರಿಗೆ ಯಾವತ್ತು ಕೆಟ್ಟದಂತಾಗಲ್ಲ, ಬಾ ಹೋಗೋಣ ಎಲ್ಲರೂ ಕುಡಿದ್ರು ಬರಲಿಲ್ಲ. ಕೊನೆಗದು ಜಟಾಪಟಿ ಆಗಿ ನಾನು ಸಿಗೋವರೆಗೂ ನದಿಯಲ್ಲೇ ಕೂತು ಬಿಡ್ತೀನಿ ಅಂತ ಕೂತ್ಲೋಳು. 2 ತಾಸು ಕಳೀತು, 3 ತಾಸು ಕಳೀತು, 4 ತಾಸು ಕಳೀತು. ಕೊನೆಗೆ ಈ ಗಂಡನೇ ಎದ್ದುವಾಗ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಬಂದ, ಹಿಂಗೆ ಆಗ್ಬಿಟ್ಟಿದೆ ಸ್ವಾಮಿ, ಏನಾರು ಅನುಗ್ರಹ ಮಾಡ್ರಿ, ಅವಳು ಬರಲ್ಲ ಅಂತ ಕೂತ್ಬಿಟ್ಟಿದ್ದಾಳೆ, ನಾನು ಏನು ಮಾಡಬೇಕು, ಅವಳು ನನ್ನನ್ನು ಕಾಪಾಡಕ್ಕಂತ ಬಂದೀಗ ತಾನು ತೊಂದರೆ ಸಿಗಾಕೊಂಡ್ಬಿಟ್ಟಿದ್ದಾಳೆ, ಏನಾರ ಮಾಡ್ರಿ ಅಂತಂದರೆ ಕೊನೆಗೆ ಅಲ್ಲಿ ಯಾರೋ ಒಬ್ಬರು ಆ ಜಾಗಕ್ಕೆ ಸ್ನಾನ ಮಾಡೋಕ್ಕೆ ಬಂದವರು, ಅಲ್ಲಮ್ಮ ನೀನು ಮಾಂಗಲ್ಯ ಸಿಗಬೇಕು ಅಂತಂದು ನದಿಯಲ್ಲಿ ಕೂತ್ರೇನಾಗುತ್ತೆ, ಮುಳುಗಿದ್ರೆ ಸಿಗತ್ತೆ ಅದು ಅಂತ, ಹಿಂಗೆ ಒಂದು ಲಾಜಿಕಲ್ ಮಾತು ನೋಡಿ, ಎಷ್ಟು ಲಾಜಿಕ್ ಇದೆ ಈ ಮಾತು. ಈಗ ಆ ಮಾಂಗಲ್ಯ ನೀರಲ್ಲಿ ಕಳೆದಾಗ ದಂಡೆ ಮೇಲೆ ಕೂತು ಹುಡುಗಿದ್ರೆ ಏನು ಬರುತ್ತದು, ನೀರಲ್ಲಿ ಹುಡುಕೋದು ಕರೆಕ್ಟ್, ಮುಳುಗಿದ್ರೆ ಸಿಗತ್ತೆ, ನೀವು ಮುಳುಗಿದ್ರೆ ಸಿಗತ್ತೆ ಅಂತ ಹೇಳಿದ್ರಂತ ಅಮ್ಮನಿಗೆ. ಅವಳಿಗೂ ಪಾಪ ಅದು ಯಾಕೋ ಕರೆಕ್ಟ್ ವಯಸ್ಸಾದ್ರೆ ಹೇಳ್ತಾರೆ ಕರೆಕ್ಟ್ ಇದೆ ಅಂತ, ಮುಳುಗಿದ್ರೆ ಎಕ್ಸಾಕ್ಟ್ 3ನೇ ಮುಳುಗಿ ಹಾಕೋದಕ್ಕೆ ಅವಳ ಕೈಗೆ ಅವಳದೇ ಮಾಂಗಲ್ಯ ಸಿಕ್ತಂತೆ. ಹಿಂಗೆ ರಾಯರು ಅಲ್ಲಿ ಹೋದಾಗ, ನಾನು ಹೋದ್ಸಲನೂ ಹೇಳಿದೆ, ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಆದಾಗ್ಲೇ ಅದು ರಾಯರೇ ನಮ್ಮನ್ನು ಕರೆಸ್ಕೊಂಡ್ಬಿಟ್ಟಿರ್ತಾರೆ. ನಮಗೇನು ಕೊಡಬೇಕು, ನಮಗೇನು ಕೊಡಬಾರ್ದು, ಎಷ್ಟು ಕೊಡಬೇಕು, ಎಷ್ಟು ಅರ್ಥ ಮಾಡಿಸ್ಬೇಕು, ಅದೆಲ್ಲದನ್ನೂ ರಾಯರು ನಮಗೆ ಸಂಪೂರ್ಣ ಕೊಟ್ಟು ಆಶೀರ್ವಾದ ಮಾಡಿ ಅದರ ಜ್ಞಾನ ಕೊಟ್ಟು ಕಳಿಸ್ತಾರೆ. ಆದರೆ ನಮ್ಮಲ್ಲಿ ಏನಿರಬೇಕು ಅಂದರೆ, ಹೌದು ಅದು ರಾಯರು ಕೊಟ್ಟಿದ್ದು ಅನ್ನೋ ಉದಾರತೆ, ಒಪ್ಕೊಳ್ಳೋ ಅಂಥ ಜ್ಞಾನ ಇರಬೇಕು ನಮಗೆ. ನಾವು ಅದನ್ನ ಏನಾದರೂ ಈಗ ಹೋಗಿ ತೊಗೊಂಬಿಟ್ರೆ, ಈಗ ನೋಡಿ ನಾವು ಡಾಕ್ಟರ್ ಹತ್ರ ಹೋಗಿರ್ತೀವಿ, ಡಾಕ್ಟರ್ ಹತ್ರ ಹೋದಾಗ ಕಿವಿ ಕಡಿತಾ ಇದೆ ಡಾಕ್ಟ್ರೇ ಅಂತ ಹೇಳ್ತೀನಿ ನಾನು. ಅವರು ನೋಡೋಣ ಬನ್ನಿ ಅಂತ ಹೋದಾಗ ವ್ಯಾಕ್ಸ್ ತೆಗಿತಾರೆ, ಕಿವಿಯಿಂದ ವ್ಯಾಕ್ಸ್ ತೆಗಿತಾರೆ. ಅವರ ಕಿವಿಯಿಂದ ವ್ಯಾಕ್ಸ್ ತೆಗಿಯೋದೇ ನಾನು ಮುಜುಗರ ಮಾಡಿಕೊಂಡು ನಾನು ಅದನ್ನು ಮಾತಾಡದೆ ಇದ್ಬಿಟ್ರೆ ನನ್ನ ಕಿವಿನೇ ಹೋಗ್ಬಿಡುತ್ತೆ. ಹಾಗೆ ನಾವು ಮಾಡಿರೋ ಕೆಲವು ಮನುಷ್ಯ ಅಂದಮೇಲೆ ಅವನು ತಪ್ಪು ಮಾಡೇ ಮಾಡ್ತಾನೆ, ನಾವು ಅದನ್ನು ಒಪ್ಕೊಳ್ಳೋದ್ರಲ್ಲಿ ಏನು ನಮಗೆ ಹೋಗಬೇಕಾಗಿದ್ದಿಲ್ಲ ಅಲ್ವ. ಹಂಗಿದ್ದಾಗ ಈ ಥರದ್ದು ಇಡೀ ಜೀವನವನ್ನೇ ಉದ್ಧಾರ ಮಾಡ್ತಕ್ಕಂಥ ಗುರುಗಳು ಸಿಕ್ಕಾಗ ನಾವು ಒಪ್ಕೊಂಬಿಡ್ಬೇಕು, ಹೌದು ಸ್ವಾಮಿ ನಾನು ಈ ಥರದ್ದು ಮಾಡಿದ್ದೆ ತಪ್ಪು, ಹಿಂಗಾಗಿದೆ, ಆದರೆ ನನಗೆ ಮತ್ತದನ್ನು ಮಾಡೋಕ್ಕೆ ಇಷ್ಟ ಇಲ್ಲ. ನಾವು ಈ ಒಂದು ಆತ್ಮನಿವೇದನೆ ರಾಯರಲ್ಲಿ ಮಾಡಿಬಿಟ್ರೆ ಮತ್ತೆ ನಮಗೆ ಆ ಥರ ತಪ್ಪು ಮಾಡೋ ಅಂಥ ಪ್ರಮೇಯನೇ ಬರಲ್ಲ. ನಿಜ ನಿಜ. ಹಾಗಾಗಿ ನವವಿಧ ಭಕುತಿ ಒಳಗೆ ಆತ್ಮನಿವೇದನೆಗೆ ಅಷ್ಟು ದೊಡ್ಡ ತಾಕತ್ತಿದೆ. ಈ 9 ವಿಧ ಭಕ್ತಿ, ಸ್ಮರಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ನಮ್ಮನ್ನು ನಾವೇ ಶರಣ ಮಾಡ್ಕೊಳ್ಳೋದು. ಹೌದು, ಈ 9 ವಿಧದಲ್ಲಿ ಭಕ್ತಿ ನಾವು ಮಾಡಿಬಿಟ್ರೆ, ಸ್ಮರಣಂ ದೇವರ ಸ್ಮರಣೆ ಮಾಡೋದು, ಆಯ್ತಾ, ಭಗವಂತನ ನಾವು ಯಾವಾಗಲೂ ಸ್ಮರಣೆ ಮಾಡ್ತಾ ಇರೋದು, ದೇವ್ರು ಕಾಪಾಡ್ತಾನೆ, ದೇವರಿದ್ದಾನೆ, ದೇವರ ಅನುಗ್ರಹ ಮಾಡ್ದ, ಈ ಥರ ಮಾಡ್ತಾ ಇರೋದು, ಆಯ್ತಾ. ಆಮೇಲೆ ಪಾದ ಸೇವನಂ, ಅವನು ಪೂಜೆ ಮಾಡೋದು, ಅರ್ಚನೆ ಮಾಡೋದು, ಅವನಿದ್ದಾನೆ ನಮ್ಮ ಹತ್ರ ಉಪಚಾರ ತಗೋತಾ ಇದ್ದಾನೆ, ಇದೇ ನಮ್ಮ ಮೇಲೆ ಒಂದು ದೊಡ್ಡವನ ಅನುಗ್ರಹ ಮಾಡ್ತಾ ಇರೋದು, ಆಯಿತಾ. ಈ ರೀತಿ ನಾವು, ಯಾಕಂದರೆ ನೋಡಿ ಆ 9 ವಿಧದ ಭಕ್ತಿಯನ್ನು ಹೆಂಗೆ ಹಾಕಿದ್ದಾರೆ ಅಂದ್ರೆ ಅವರು ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ನಾವು ದೇವರನ್ನು ಹೊಂದೋ ಅಂಥ ಪ್ರಕ್ರಿಯೆ ಅದು. ಇದನ್ನು ಲೋಕದಲ್ಲಿ ಮೊದಲ ಬಾರಿಗೆ ಸಾರದಂಥ ವ್ಯಕ್ತಿಗಳೇ ಪ್ರಹ್ಲಾದರಾಜರು. ನವವಿಧ ಭಕುತಿಗಳನ್ನು ಸಾರಿದ್ದೇ ಪ್ರಹ್ಲಾದರಾಜರು. ಅವ್ರ ಮುಖಾಂತರನೇ ಅದು ಭೂಮಿಗೆ ಬಂದು ಅತ್ಯಂತ ಪ್ರಖ್ಯಾತವಾಗಿ ಇವತ್ತಿನವರೆಗೂ ಬೆಳೆದು ಬಂದಿದೆ. ನಾವು ಅದೇನೇ ನಾವೇನಾದರೂ ಆ ದಾರಿ ಪಾಲಿಸ್ಬಿಟ್ರೆ, ನಾನು ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಈಗ ನಾವು ಅತ್ಯಂತ ಶಿಸ್ತುಬದ್ಧ ಒಬ್ಬ ವ್ಯಕ್ತಿಯಿಂದ ಕೆಲವಷ್ಟು ಅನುಕೂಲತೆಗಳನ್ನು ಪಡ್ಕೊಳ್ಳೋಕ್ಕೋ ಅಥವಾ ಒಂದು ಅಡ್ವೈಸ್ ಕೇಳೋಕ್ಕೋ ಹೋಗಿರ್ತೀವಿ, ಹೌದಾ. ಹಂಗೆ ಹೋದಾಗ ಶಿಸ್ತುಬದ್ಧ ವ್ಯಕ್ತಿಯ ಶಿಸ್ತಿಗೆ ಅನುಸಾರವಾಗಿ ನಾವು ಹೋಗ್ಬಿಟ್ರೆ ಅವನು ಅತ್ಯಂತ ಸುಲಭದಲ್ಲಿ ನಮ್ಗೆ ಆ ಕೆಲಸ ಮಾಡ್ಕೊಟ್ಬಿಡ್ತಾನೆ. ಯಾಕೆಂದ್ರೆ ಅವನು ನಮ್ಮ ಶಿಸ್ತಿನಿಂದ ನಾವೇನೋ ಅನ್ನೋ ತಿಳ್ಕೊಂಡ್ಬಿಡ್ತಾನೆ. ಇದೇ ರಾಯರೆಲ್ಲ ಅಪ್ಲೈ ಆಗೋದು. ರಾಯರು ಯಾವ ದಾರಿಯನ್ನು ಉಪಯೋಗಿಸಿ ಭಗವಂತನ ಹೊಂದಿದ್ರೋ ನಾವು ಅದೇ ದಾರಿ ಉಪಯೋಗಿಸಿದ್ರೆ ರಾಯರು ನಮಗೆ ಸಿಕ್ಬಿಡ್ತಾರೆ. ಹೌದು. ಇದನ್ನೇ ನಾವು ಮಾಡಬೇಕಾಗಿರೋದು. ರಾಯರಿಗೂ ಕೂಡ ದರಿದ್ರ ಲಕ್ಷ್ಮಿ ಹತ್ಕೊಂಡಿದ್ಲು, ದರಿದ್ರ ಲಕ್ಷ್ಮಿ ರಾಯರ ಹತ್ರ ಬಂದಿದ್ಲು ಅಂತ ನಾನು ಕೇಳ್ಪಟ್ಟಿದ್ದೆ. ಅದು ನಿಜ. ಅಂದ್ರೆ ಅವರ ಜೀವನೋಪಾದಿಯೊಳಗೆ ಯಾವಾಗ ಈಗ ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗೂ 12 ವರ್ಷ ಅತ್ಯಂತ ಕ್ರೂಷಿಯಲ್ ಟೈಮ್ ಅಂತ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ. ಅದು ಎಲ್ಲಾ ಕಡೆನೂ ಅದು 12 ವರ್ಷ ಅಂತಾನೆ ಬರೋದು. ಆ 3 ಫೇಸಸ್, 4 ವರ್ಷ 4 ವರ್ಷ 4 ವರ್ಷ, ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ 4 ವರ್ಷ ಒಂದೊಂದು ತುಂಡು ಮಾಡುತ್ತದು, ಸಾಲಕ್ಕೆ ಬರುತ್ತೆ. ಹಂಗೆ ಅದು ಭೂಲೋಕದಲ್ಲಿ ಬಂದ ಎಲ್ಲ ಜನರಿಗೂ ಅದು ಹಂಗೆ ಇದೆ. ನೀವು ಎಲ್ಲರೂ ನೋಡಿ, ಭಗವಂತ ಭೂಲೋಕಕ್ಕೆ ಬಂದಾಗ ಅವನ ಅವತಾರಗಳನ್ನೇ ತೊಗೊಂಡ್ರು, ಅವನು ಅದನ್ನು ಪಾಲಿಸಿದ್ದಾನೆ. ಪರಶುರಾಮ ಅವತಾರದೊಳಗೆ ತೊಗೊಂಡ, ಸ್ಟ್ರೆಸ್ ತೊಗೊಂಡ, ಕೃಷ್ಣ ಅವತಾರದೊಳಗೆ ಅಪವಾದ ತೊಗೊಂಡ, ರಾಮಾವತಾರದೊಳಗೆ ವನವಾಸ ಕಂಡ. ಅವನಿಗೆ ಅದು ಯಾವುದಿಲ್ಲ, ಅವನದೇ ಸೃಷ್ಟಿ ಇದೆಲ್ಲ.
ಅವನು ಮೇಲಲ್ಲಿದ್ದರೂ ಬಂಗ್ಲೆಯಲ್ಲಿದ್ದರೂ ಅವನು ರಾಮನೇ, ವನದಲ್ಲಿದ್ದರೂ ರಾಮನೇ, ಸತ್ಯ, ಹೌದು. ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ತಂದೆ ಸೃಷ್ಟಿಯಲ್ಲಿ ಅಡ್ಡಾಡ್ದ. ಆದ್ರೆ ನೋಡೋ ನಮಗೆ ಹೆಂಗೆ ಅನಿಸ್ತು, ರಾಮದೇವ್ರ ಕಾಡಿಗೆ ಬಂದರು ಅಂತ ಅನಿಸ್ತು. ಕರೆಕ್ಟ್. ಹಿಂಗೆ ಅದನ್ನು ದೇವರು ತಗೊಂಡು ಹಿಂಗೆ ಬದುಕಬೇಕು ಅನ್ನೋದು ನಮಗೆ ಪರಿಪಾಠ ಹಾಕ್ಕೊಟ್ಟ. ಹೇಳಿದಲ್ಲ, ಮರ್ತ್ಯ ಶಿಕ್ಷಣಕ್ಕೆ ಅಂದರೆ ಭೂಲೋಕದ ಜನರ ಶಿಕ್ಷಣೆಗೋಸ್ಕರ ದೇವದೂತರು ಅವತಾರ ಮಾಡೋದು. ಇವಾಗಲೂ ರಾಯರು ಅದನ್ನು ನಮಗೆ ಮಾಡಿ ತೋರಿಸಿದ್ರು. ಈಗ ನಿಮಗೆ ಏನಾದರೂ ಕಷ್ಟ ಅನ್ನೋದು ಬಂತು ಅಂದರೆ, ಅಯ್ಯೋ ಕಷ್ಟ ಬಂತು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಪ್ಪ. ಕಷ್ಟ ತಗೊಂಡು ನೋಡು ಭಗವಂತ ನಿನ್ನ ಅನುಗ್ರಹ ಇದ್ದಿದ್ದಕ್ಕೆ ಈ ಕಷ್ಟ ಕಮ್ಮಿ ಬಾಧಿಸ್ತಿದೆ ಅಂತ ಅಂದ್ಕೊಳ್ರಿ. ಅವಾಗ ಕಷ್ಟಕ್ಕಿಂತ ನೀವು ದೇವರನ್ನ ಜಾಸ್ತಿ ಮೇಲಿಟ್ಟಂಗಾಗತ್ತೆ, ನಿಮ್ಮ ವಿಶ್ವಾಸನ ಮೇಲಿಟ್ಟಂಗಾಗತ್ತೆ. ನೋಡಿ, ಇದು ಈಗೇನು ನಾನು ವಿಚಾರ ಇದು ಮಾತಾಡಿದ್ನಲ್ಲ, ಇದೆಲ್ಲ ಆಧ್ಯಾತ್ಮದ ಬುನಾದಿಯಲ್ಲಿ ನಾನು ಮಾತಾಡ್ತಿರ್ತಕ್ಕಂಥ ಮಾತು. ಕೆಲವರು ವಿಪರೀತ ಲಾಜಿಕಲ್ ಇರ್ತಾರೆ, ಇದೆಲ್ಲ ವರ್ಕೌಟ್ ಆಗಲ್ಲ ರೀ ಅಂತ. ಅವ್ರಿಗೆ ಈಗಿನ ಕಾಲದೆಲ್ಲ ಉತ್ತರ ಕೊಡಬೇಕು ಅಂದರೆ ವಿಶ್ವಾಸ, ನಮ್ಮ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ಟನ್ನು ಅತ್ಯಂತ ಪ್ರಚುರವಾಗಿ ಬ್ಲಾಕ್ ಮಾಡ್ತಕ್ಕಂಥ ಸಿಸ್ಟಮೆಟಿಕ್ ಮೆಕ್ಯಾನಿಸಮ್ಮೇ ಸ್ಪಿರಿಚುಯಾಲಿಟಿ ಅಷ್ಟೇ. ನಮ್ಮ ಮೈಂಡ್ ಸೆಟ್ಟನ್ನು ಪಾಸಿಟಿವ್ ಎಂಟಿಟಿ ಒಳಗೆ ಅಥವಾ ಗೇನ್ ಎಂಟಿಟಿ, ಲಾಭದ ಒಂದು ಪರಿಕ್ರಮದೊಳಗೆ ಲಾಕ್ ಮಾಡ್ತಕ್ಕಂಥ ಏನೊಂದು ಗೇಮ್ ಇದೆ ಅಲ್ಲ, ಅದನ್ನೇ ಸ್ಪಿರಿಚುಯಾಲಿಟಿ ಅಂತ ಕರೆಯೋದು. ಬಿಟ್ಟು ಬೇರೆ ಏನೂ ಇಲ್ಲ ಇದರೊಳಗೆ. ನಾವು ಎಲ್ಲ ಕಡೆ ವಿಶ್ವಾಸ, ಅದು ಯಾರು ಮಾಡೋದು? ನಾವೇ ಮಾಡೋದು. ಎದಕ್ಕೆ ಮಾಡೋದು? ನಮಗಾಗೆ ಮಾಡೋದು. ಇಲ್ಲಿ ನನ್ನ ವಿಶ್ವಾಸದಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನೋದಿಲ್ಲ. ಇಲ್ಲ, ನಿಮಗೆ ಒಳ್ಳೇದಾಗಬೇಕಾದ್ರೆ ನೀವೇ ವಿಶ್ವಾಸ ಮಾಡಬೇಕು, ನನಗೆ ಒಳ್ಳೇದಾಗಬೇಕಾದ್ರೆ ನಾನೇ ವಿಶ್ವಾಸ ಮಾಡಬೇಕು. ಇದನ್ನೇ ರಾಯರು ಮಾಡಿ ತೋರಿಸಿದ್ದು. ಆ ದರಿದ್ರ ಲಕ್ಷ್ಮಿ ಇತ್ಯಾದಿಗಳು ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದಾಗ, ಸರಿ ಅಮ್ಮ ನಿನ್ನ ಕೆಲಸ ಏನಿದೆ ಅದು ನೀನು ಮಾಡು ಅಂತಂದ್ರು ಅವರು. ಅವ್ರೇನು ನಿಮ್ಗೆ ಬರಬೇಡ, ಅಯ್ಯೋ ನೀನು ನನ್ನ ಹತ್ರ ಹೆಂಗೆ ಬಂದ್ಬಿಡ್ತೀಯ, ನಾನು ಪ್ರಹ್ಲಾದ ರಾಜ ಆಗಿದ್ದವನು, ಈ ಥರದ್ದು ಯಾವ ಮಾತನ್ನು ಅವ್ರು ಆಗಲಿಲ್ಲ. ಯಾಕಂದ್ರೆ ಹೇಳಿದ್ದಲ್ಲ, ಅವ್ರು ದೇವರನ್ನ ತಾವು ಹೆಂಗೆ ಪಡ್ಕೊಂಡ್ರೋ ಹಾಗೆ ನಾವೆಲ್ಲರೂ ದೇವ್ರನ್ನ ಪಡ್ಕೋಬೇಕು. ಮತ್ತು ದೇವರು ಯಾವ ರೀತಿ ಭೂಲೋಕಕ್ಕೆ ಬಂದಿದ್ನೋ ನಾನು ಅದೇ ಥರ ಇರಬೇಕು ಅಂತ ಬಂದಂಥ ಸಿದ್ಧಾಂತದಲ್ಲಿ ಬಂದಂಥವ್ರು ಅವರು. ಅದನ್ನೇ ಮಾಡ್ತಾ ಬಂದರು ಅವರು. ಹಾಗಾಗಿ ನೋಡಿ, ನೀವು ನಮ್ಮ ಮಂತ್ರಾಲಯ ಸ್ವಾಮಿಗಳು ಪೂಜೆ ಮಾಡ್ಬೇಕಾದ್ರೆ, ಬೇರೆ ಯತಿಗಳು ಪೂಜೆ ಮಾಡ್ಬೇಕಾದ್ರೆ ತಲೆಗೆ ಬಟ್ಟೆ ಕಟ್ತಾರೆ. ತಲೆಗೆ ಬಟ್ಟೆ ಕಟ್ಟಿ ಪೂಜೆ ಮಾಡ್ತಾರೆ. ಆ ತಲೆಗೆ ಬಟ್ಟೆ ಕಟ್ಟಿ ಪೂಜೆ ಮಾಡೋದ್ರ ಸಂಕೇತ ಏನಂದ್ರೆ, ಈ ಕೂದಲು ಇತ್ಯಾದಿಗಳು ಇದು ಕರ್ಮದ ಸಂಕೇತ. ಇದು ನಾವು ನಮ್ಮ ಕರ್ಮಗಳನ್ನು ದೇವ್ರ ಮುಂದೆ ಇಡಬಾರ್ದು. ಮತ್ತೆ ಕಿರೀಟ ಹಾಕಕ್ಕೆ ಯೋಗ್ಯತೆ ಇರೋ ನೀನಪ್ಪ, ಬಟ್ಟೆ ಕಟ್ಟಿ ಪೂಜೆ ಮಾಡಕ್ಕಿರೋ ನಾನಪ್ಪ, ಇದು ದಾಸ್ಯದ ಸಂಕೇತ. ಅದು ನೀವು ಬೇರೆ ಕಡೆ ದೇವಸ್ಥಾನಕ್ಕೆ ಹೋದ್ರೆ ಸೊಂಟಕ್ಕೆ ಬಟ್ಟೆ ಕಟ್ಟಿ ಪೂಜೆ ಮಾಡ್ತಾರೆ. ಅದು ಅಷ್ಟೇ, ನೀನು ಈಶಾ, ನಾನು ದಾಸ, ನಾನು ನಿಮ್ಮ ಮನೆ ಕೆಲಸದವನು, ನನ್ನ ಬಟ್ಟೆ ಯಾವಾಗಲೂ ಸೊಂಟದಲ್ಲೇ ಇರಬೇಕು. ಅದೆಲ್ಲ ಪರಿಕಲ್ಪನೆ. ಹೌದೌದು, ಅದು ಈಶ ಮತ್ತು ದಾಸ್ಯತ್ವದ ಒಂದು ಅದು ತೋರಿಕೆ. ಅದು ನಾನು ದಾಸಪ್ಪ, ನನ್ನ ಹತ್ರ ನಿನ್ನಷ್ಟಿರೋ ಶಕ್ತಿ ಇಲ್ಲ ಮಾರಾಯ, ನೀನೊಬ್ಬನೇ ನೀಲಕೇಶ, ನಿನಗೆ ಸೊಂಟದವರೆಗೂ ಕೂದಲು ಇದೆ, ನಾನು ಹಂಗಿರೋನಲ್ಲ. ನನ್ನ ಈ ಕೂದಲುಗಳೆಲ್ಲ ಇವು ಕರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಕೂದಲು, ಅದಕ್ಕಿರೋದದು. ಮತ್ತು ಆ ಕೂದಲು ನೀನು ಪೂಜಾ ಪದಾರ್ಥಗಳ ಮೇಲೆ ಬೀಳೋದು ಇತ್ಯಾದಿಗಳು ಬೇಡ. ಹಾಗಾಗಿ ನಾನೇ ಅದನ್ನು ಕಟ್ ಹಾಕ್ಕೊಂಡ್ಬಿಡ್ತೀನಿ. ಹಾಗಾಗಿ ಇವತ್ತಿಗೂ ಬಹಳ ಒಂದು ಉತ್ತಂಗದಲ್ಲಿರ್ತಕ್ಕಂಥ ಕೆಲವು ದೇವಸ್ಥಾನಗಳಲ್ಲಿ ಅರ್ಚಕರಾದವರು ತಲೆಗೆ ಮುಖಕ್ಕೆ ಬಟ್ಟೆ ಕಟ್ಟಿ ಕಣ್ಣು ಮಾತ್ರ ಬಿಟ್ಕೊಂಡು ಪೂಜೆ ಮಾಡ್ತಕ್ಕಂಥ ಪೂಜಾ ಸಂಪ್ರದಾಯಗಳು ಇವತ್ತಿಗೂ ಇದೆ. ಇವತ್ತಿಗೂ ಇದೆ. ಹೌದು, ನಾವು ಕೆಲವು ಕಡೆ ನಾನು ನೋಡಿರೋ ಹಂಗೆ ಮೈ ತೋರಿಸಿ ಪೂಜೆ ಮಾಡೋದು ದಾಸ್ಯತ್ವದ ಸಂಕೇತ. ಕೆಲವು ಕಡೆ ಮೈ ಮುಚ್ಚಿ ಪೂಜೆ ಕೂತ್ಕೊಳ್ಳೋದು ದಾಸ್ಯತ್ವದ ಸಂಕೇತ. ಹಂಗೆ ನಾನು ನನ್ನ ಅಂಗಾಂಗ ಪ್ರದರ್ಶನ ಮಾಡಲಾರ್ದೆ ನಿನಗೆ ಪೂಜೆ ಮಾಡ್ತೀನಿ, ಯಾಕಂದ್ರೆ ಕರ್ಮಜನಿತವಾಗಿರ್ತಕ್ಕಂಥ ಅಂಗ ಅಂತ ಒಂದ್ ಕಡೆ. ಕೆಲವೊಂದು ಕಡೆ ನಿನ್ನಂಗ ಮಾತ್ರ ದರ್ಶನಕ್ಕೆ ಯೋಗ್ಯ ಮಾರಾಯ, ನಮ್ಮದೆಲ್ಲ ಏನು, ನಮ್ದೆಲ್ಲ ನಿನ್ನ ಸೇವೆ ಮಾಡೋಕ್ಕೋಸ್ಕರ ಇರತಕ್ಕಂಥದ್ದು ಅಂತ ತೋರಿಸೋ ಅಂತ ಪ್ರಕ್ರಿಯೆ ಇರುತ್ತೆ. ಅವರಲ್ಲಿ ಅಲ್ಲಿ ಏನೋ ಜಾಸ್ತಿ ಅವರಿಗೆ ತೋರಿಕೆ ಅನ್ನೋದಿರಲ್ಲ. ಕೆಲವೊಬ್ರು ವಿಪರೀತ ಅಲಂಕಾರ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತಾರೆ. ಕೆಲವು ಕಡೆ ಆ ಸಂಪ್ರದಾಯ ಇದೆ. ಈ ತಮಿಳ್ನಾಡಲ್ಲೆಲ್ಲ ಕೆಲವು ದೇವಸ್ಥಾನಗಳು ನೋಡಿರಿ, ಅರ್ಚಕರು ಅಥವಾ ಅಲ್ಲಿರ್ತಕ್ಕಂಥ ತಂತ್ರಿಗಳು, ಅಲ್ಲಿರ್ತಕ್ಕಂಥ ಏನು ಪರಿಚಾರಕರು ವಿಪರೀತ ಅಲಂಕಾರ ಮಾಡ್ಕೊಂಡಿರ್ತಾರೆ. ಅವ್ರು ಕಡ್ಡಾಯ ಅಂತದ್ದು, ಅವ್ರಿಗೆ ಕಿರೀಟ ಇತ್ಯಾದಿಗಳನ್ನು ಹಾಕೊಂಡು ಪೂಜೆ ಮಾಡ್ತಾರೆ. ಅವರು ದೇವರಿಗೆ ಪೇಟ ಕಟ್ಟಿ ಪೂಜೆ ಮಾಡ್ತಾರೆ. ಈಗ ನಾವು ನೋಡಿ ನಾರ್ಮಲ್ ಆಗಿ ಎಲ್ಲ ಸಂಪ್ರದಾಯದೊಳಗೂ ಎಲ್ಲ ಜನಾಂಗಗಳು ತಲೆಗೆ ಮುಂಡಾಸ್ ಕಟ್ಟಿ ಪೂಜೆ ಮಾಡ್ತಾರೆ. ಒಂದೇನೋ ತಲೆ ಒಂದು ಕಟ್ಟಿ, ಅದು ಕಾರಣನೇ ಅದು ನಮ್ಮ ಮೇಲಿರ್ತಕ್ಕಂಥ ಭಗವಂತನ ಒಂದು ದಾಸರು ನಾವು. ಹಾಗಾಗಿ ನಾನು ಇದನ್ನ ಮಾಡಬೇಕು, ಇದರಲ್ಲಿ ನನ್ನ ಸ್ವಂತಿಕೆ ಅನ್ನೋದೇನು ಇಲ್ಲ ಅನ್ನೋದು ತೋರ್ಸಕ್ಕೆ ಅದು. ಹಾಗಾಗಿ ಇದನ್ನ ಪ್ರವರ್ತನೆ ಮಾಡ್ತಾ ಮಾಡ್ತಾ ಬಂದು ನಾವು ಹೇಗೆ ಬದುಕಬೇಕು ಅನ್ನೋ ಪರಿಪಾಠ ಕಲ್ಸಕ್ಕೆ ಹೋಗಿ ಆ ಇನ್ಸಿಡೆಂಟ್ ನಡೆದಿದ್ದೇ ಹೊರತು ಮೂಲ ರಾಯರ ಸ್ವರೂಪಕ್ಕೆ ಈ ದಾರಿದ್ರ್ಯ, ದುಃಖ, ಭಯ, ಶೋಕ, ಮನಸ್ತಾಪ ಇದ್ಯಾವುದ್ರ ಲೇಪನೂ ಅವ್ರಿಗಿಲ್ಲ. ಇಲ್ಲ. ಎಸ್, ಹೌದು.
ನೋಡಿ ವೀಕ್ಷಕರೇ, ಯಾಕೆ ಇದನ್ನೆಲ್ಲ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಭಕ್ತಿ ತುಂಬ ಪ್ಯೂರ್ ಆಗಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಅದನ್ನು ಹೇಳ್ತಾರಲ್ಲ, ಅಂತರಾತ್ಮದಿಂದ ನೀವು ಆ ಧ್ಯಾನಸ್ಥ ಸ್ಥಿತಿ ಹೋಗಬೇಕು, ಅಂತರಾತ್ಮದಿಂದ ನೀವು ದೇವರನ್ನು ಪೂಜಿಸಬೇಕು. ದೇವ್ರ ಹತ್ರ ನಮಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ರಾಯರ ಹತ್ರ ಹೋದರೆ ರಾಯರು ದೇವ್ರ ಹತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ಇದು ಸತ್ಯ ಇದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ನಮಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರು. ಗುರುಗಳೇ, ಬಹುಶಃ 1-1.5 ಗಂಟೆಯಿಂದ ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಎಲ್ಲ ಮಾತುಗಳು ಕೂಡ ನಮ್ಮ ವೀಕ್ಷಕರಿಗೆ ಒಂದು ವೇದ ವಾಕ್ಯದ ಥರ ಅದು ಆಗುತ್ತೆ. ಯಾಕಂದರೆ ರಾಯರ ಮೇಲೆ ಅಪಾರ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ. ನಾವು ಕೂಡ ಕಳೆದ 3-4 ವರ್ಷದಿಂದ ರಾಯರ ಬಗ್ಗೆ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾನೆ ಇದ್ದೀವಿ. ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಶುರುವಾಗೋ ಮುಂಚೆನೇ ನಾವು ರಾಯರ ಬಗ್ಗೆ ವಿಶೇಷವಾದ ಎಪಿಸೋಡ್ಗಳನ್ನು ಶುರು ಮಾಡಿದಂಥವ್ರು. ಸೊ ಇವತ್ತಿಗೂ ಅದು ಮುಗ್ದಿಲ್ಲ, ಇವತ್ತಿಗೂ ಕಂಟಿನ್ಯೂ ಆಗ್ತಾ ಇದೆ. ನಾವು ಒಂದ್ಸಲ ಮುಗೀತು ಅಂದ್ಕೊಂಡ್ರೆ ಮತ್ತೆ ನಿಮ್ಮಂಥವ್ರ ಪರಿಚಯ ನಮ್ಗೆ ಆಗುತ್ತೆ. ಸೊ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ನಾನು ಹೇಳಿದ್ನಲ್ಲ, ರಾಯರು ಯಾವತ್ತು ಯಾರ ಮೇಲೆ ಹೆಂಗೆ ಅನುಗ್ರಹ ಮಾಡ್ತಾರೆ ಅನ್ನೋದ್ರ ಆಲ್ಗಾರಿದಮ್ಮು ಇವತ್ತವರೆಗೂ ಯಾರ ಕೈಗೂ ಸಿಕ್ಕಿಲ್ಲ. ಯಾಕೆ ಅಂದರೆ ರಾಯರು ಅವ್ರು ಹೆಂಗೆ ಅಂತಂದರೆ, ಅವರು ಭಗವಂತನ ಆದಿಯಂದಲ್ಲಿ ಸಂಪೂರ್ಣ ಕಾರ್ಯಪ್ರವೃತ್ತರಾದಂಥವ್ರು. ಭಗವಂತ ಅನಾದಿ, ಅವನು ಸತ್ಯ, ಅವನು ಭೂತ ಭವಿಷ್ಯತ್ ವರ್ತಮಾನಕ್ಕೆ ಪ್ರಭು. ಹಾಗಾಗಿ ಅವನು ರಾಯರ ಮುಖಾಂತರ ಎಲ್ಲ ಅವಸ್ಥೆಗಳಲ್ಲೂ ಅವ್ರವ್ರಿಗೆ ಯಾವ್ಯಾವ ಥರ ಬೇಕು ಆಯಾ ಥರ ಅನುಗ್ರಹ ಮಾಡ್ತಾನೆ. ಈಗ ನನಗೆ ಈ ಒಂದು ವೇದಿಕೆ ಸಿಕ್ಕಿದೆ, ನಾನು ಮಾತಾಡ್ತಾ ಇದ್ದೀನಿ, ಆದರೆ ಇದಕ್ಕಿಂತ ಅನಂತ ಕೋಟಿ ಪಟ್ಟು ಅನುಭವಗಳನ್ನು ಅನುಭವಿಸಿರ್ತಕ್ಕಂಥ ಎಲ್ಲ ವೀಕ್ಷಕರಲ್ಲೂ ಜಾಸ್ತಿ ಜನ ಇರ್ತಾರೆ. ಅದು ಹೆಂಗಿರುತ್ತೆ ಅಂದರೆ, ಅದು ಈ ನೀವು ಹೇಳ್ದಂಗೆ ರಾಯರು ಅನ್ನೋದು ಅದೊಂಥರ ಫ್ಯಾಮಿಲಿ ಫೀಲ್. ಅದು ನಮ್ಮ ರಾಯರು, ಹಂಗಾಗ್ಬಿಡುತ್ತದು. ಅವಾಗಿದ್ದಾಗ ಏನಾಗುತ್ತೆ, ನಾವು ಒಂದ್ಸಲ ನಮ್ಮ ಮನಸ್ಸಲ್ಲಿ ಅದು ನಮ್ಮ ರಾಯರು ಅಂತ ಬಂದ್ಬಿಡ್ತು ಅಂದ್ರೆ ಆಮೇಲೆ ಅವ್ರಿಗೆ ಇವ್ನು ನಮ್ಮವನು ಅಂತಾನೆ ಟ್ರೀಟ್ ಮಾಡೋಕೆ ಶುರು ಮಾಡ್ತಾರೆ. ಅದು ಮಾತ್ರ ಸತ್ಯ. ಖಂಡಿತ. ಗುರುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದನ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅರ್ಪಿಸ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಈ ಕಾರ್ಯಕ್ರಮ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ನೀವು ನಮ್ಮ ವಾಹಿನಿಯನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಕೂಡ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೋದು, ಫಾಲೋ ಮಾಡ್ಕೊಂಡಿರ್ಬೇಕಾಗತ್ತೆ ಅಷ್ಟೇ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ವಾಹಿನಿ ಲಭ್ಯ ಇದೆ. ಅಲ್ಲೂ ಕೂಡ ಈ 3 ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನೀವು ಹೆಗ್ಗದ್ದೆ ಸ್ಟುಡಿಯೋ ಅಂತ ಹೊಡೆದ್ರೆ ನಿಮಗೆ ನಮ್ಮ ಪೇಜ್ ಓಪನ್ ಆಗುತ್ತೆ. ಅದನ್ನ ಫಾಲೋ ಮಾಡ್ಕೊಂಡಿರಿ. ಇದೇ ಬಗೆಯ ಸಾಕಷ್ಟು ಅಪ್ಡೇಟೆಡ್ ಪ್ರೋಗ್ರಾಮ್ಸ್ಗಳು ಕೂಡ ನಮ್ಮ ಹೆಗ್ಗದ್ದೆಯಲ್ಲಿ ಪ್ರಸಾರ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.